ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಷಯ ಏನಂದ್ರೆ, ಸದ್ಯದಲ್ಲೇ ಒಂದು 3D ಅನಿಮೇಷನ್ ಅಂತ ಬಂದಿದೆ. ಏನು ಅಂದ್ರೆ 3D ಅನಿಮೇಷನ್ ಯಾವ ತರ ಅಂದ್ರೆ, ಒಂದು ಫೋಟೋ ಹಾಕಿ ಕಂಪ್ಯೂಟರ್ ಇಂದ ಒಂದು ಫೋಟೋ ಹಾಕಿ ಒಂದ್ಸಲ ಕ್ರಿಯೇಟ್ ಮಾಡೋ ತರ ಯಾವುದೇ ಆಗ್ಲಿ ಒಂದು 3D ಅನಿಮೇಷನ್ ತರ ಇರುತ್ತೆ. ಸೂಪರ್ ಆಗಿರುತ್ತೆ. ಅದು ನಾವು ಸೂಪರ್ ಆಗಿದೆ ಅಂತ ನಾವು ಕೂಡ ಮಾಡ್ತೀವಿ. ದಯವಿಟ್ಟು ಕೇಳ್ಕೊತಾ ಇದೀನಿ, ಅದು ಮಾಡಕ್ ಹೋಗ್ಬೇಡಿ. ಸ್ಕ್ಯಾಮರ್ಸ್ ಕೈಗೆ ನಮ್ 3D ಅನಿಮೇಷನ್ ಸಿಕ್ಕರೆ ನಮ್ ಬಯೋಡಾಟಾ ಎಲ್ಲ ಕ್ಲಿಯರ್ ಆಗಿ ಅವ್ರಿಗೆ ಸಿಗುತ್ತೆ. ಯಾಕಂದ್ರೆ 3D ಅನಿಮೇಷನ್ ಇಂದ ಫೋನೋಗ್ರಫಿ ಮಾಡ್ತಾರೆ. ಫೋನೋಗ್ರಫಿ ಅಂದ್ರೆ ನಮ್ಮ ಆಡಿಯೋ ಮತ್ತು ವಿಡಿಯೋ ಕೂಡ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಒಳಗಿರೋ ಒಂದು ಮನುಷ್ಯ ಕೂಡ ಅವ್ರು ಯಾವ ತರ ಆಟ ಆಡಿಸ್ತಾರೋ ಆ ತರ ಆಟ ಆಡುತ್ತೆ. ಆ ತರ ಮಾಡ್ತಾರೆ ಅವರು. ಇನ್ನೊಂದು, ನಮ್ಮನ್ನ ಫೇಕ್ ಅನಿಮೇಷನ್ ಮಾಡಿ ನಮ್ಮ ಮೇಲೆ ಸಾಲಗಳನ್ನು ಕೂಡ ತಗೋಬಹುದು. ನಮ್ಮ ಮೇಲೆ ಯಾವುದೇ ಆಗ್ಲಿ ಲೋನ್, ಬಿಲ್ಸ್ ಪ್ರತಿಯೊಂದು ಫೇಕ್ ಆಗಿ ನಮ್ಮ ಮೇಲೆ ತಗೊಳ್ತಾರೆ. ನಿಮ್ಗೆ ಹೇಳ್ತಾ ಇದೀನಿ, ಯಾಕಂದ್ರೆ ಮೋಸ ಹೋಗೋದವ್ರು ಜಾಸ್ತಿ ಜನ ಇದಾರೆ. ಆದ್ರೆ ನಾವು ಮಾತ್ರ ಒಂದ್ ಕುರಿ ಆದಾಗ ಬಿದ್ರೆ ನಾವು ಕೂಡ ಬೀಳೋದು ಸತ್ಯನೇ ಅಂತೀರಾ. ದಯವಿಟ್ಟು ಕೇಳ್ಕೊತಾ ಇದೀನಿ, ಎಲ್ರಿಗೂ ಒಂದು ರಿಕ್ವೆಸ್ಟ್, ಈ ತರ 3D ಅನಿಮೇಷನ್ ಯಾರೋ ಮಾಡಿದಾರೆ ಅಂದ್ರೆ ಮಾಡಬಾರ್ದು ಅಂತ ದಯವಿಟ್ಟು ಕೇಳ್ಕೊತಾ ಇದೀನಿ. ಪ್ಲೀಸ್ ಇದು ಅನ್ನೋದು ನಿಲ್ಸಿ. ನೆಕ್ಸ್ಟ್ ಕೂಡ ಇದೇ ತರ ಯಾವ್ದೋ ಒಂದು ಹೊಸದು ಅಂದ್ರೆ 3D ಅನಿಮೇಷನ್ ಮಾಡಬೇಡಿ. ಯಾಕಂದ್ರೆ ನಾವು ಸ್ಕ್ಯಾಮರ್ಸ್ ಕೈಗಳಿಗೆ ಹೋಗಿ ಬಲಿಯಾಗೋದು. ನಾವೇ ಅವ್ರ ಬಲೆ ಹಾಕಿದ್ರೆ ನಾವೇ ಅದ್ರ ಮೇಲೆ ಹೋಗಿ ಬೀಳೋದು. ಆ ತರ ಮಾಡ್ತಾ ಇದೀವಿ. ದಯವಿಟ್ಟು ಕೇಳ್ಕೊತಾ ಇದೀನಿ, ಸ್ಕ್ಯಾಮರ್ಸ್ ನ ತಡೆಗಟ್ಟಿ. ನಾವು ಎಲ್ಲಾ ನಮ್ಮ ಬಯೋಡಾಟಾನೇ ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ತಾರೆ, ಅವ್ರು ನಮ್ಮ ಮೇಲೆ ಸ್ಕ್ಯಾಮ್ ಮಾಡ್ತಾರೆ, ನಮ್ಮನ್ನ ಅವರೇ ಬಿಚ್ಚಿ ಕೂಡ ತೋರಿಸ್ತಾರೆ. ಆ ತರ ಮಾಡ್ತಾರೆ. ದಯವಿಟ್ಟು ಕೇಳ್ಕೊತಾನೆ, ಅದನ್ನು ಬಿಟ್ಬಿಡಿ. ಮುಂದೆ ಕೂಡ ಯಾವುದೇ 3D ಅನಿಮೇಷನ್ ಬಂದ್ರೆ, 3D ವಿಡಿಯೋ ಬಂದ್ರೆ ಮಾಡಕ್ ಹೋಗ್ಲೇಬೇಡಿ.